ಮೀರಾ ಮಾಧವ್ ನಟಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹೇಗಿದ್ದೀರಿ? ಆರಾಮ್, ನೀವು? ಓಕೆ, ಫೈನ್. ಬಹುಶಃ ನಾವು ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಿದ್ದೀವಿ, ಈ ಸ್ನೇಹ ಅನ್ನುವಂಥದ್ದು ಕೇವಲ ಮೊಬೈಲ್ ಮೇನಿಯಾದಿಂದಾಗಿ ಬರೀ ಮೊಬೈಲ್ಗಷ್ಟೇ ಸೀಮಿತ ಆಗ್ತಾ ಇದೆಯಾ ಅನ್ನುವಂಥದ್ದು. ಬಹುಶಃ ಯಾಕೆ ಹೀಗೆ ಅಂತ, ನಿಜವಾದಂಥ ಒಂದು ಆಪ್ತತೆ, ನಿಜವಾದ ಗೆಳೆತನ ಅದೆಲ್ಲವೂ ಕಡಿಮೆ ಆಗ್ತಾ ಇದೆಯಾ ಅಥವಾ ಮರ್ತೇ ಹೋಗ್ತಾ ಇದೆಯಾ ಅಂತ? ನೀವೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ರಿ ಆವಾಗಲೇ, ರಜನಿಕಾಂತ್ ಅವ್ರದ್ದು ಅಂತ ಹೇಳಿ. ನೋಡಿ, ನನಗನ್ಸುತ್ತೆ ನಾವು ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿ ಜೀವನದ ಮೌಲ್ಯಗಳನ್ನ ಕಳೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ಒಂದು ಸರಿ ನೋಡಬೇಕು. ಹಳೆ ಕಾಲದ ಒಂದು ಎಕ್ಸಾಂಪಲ್ ತುಂಬ ಚೆನ್ನಾಗಿ ಕೊಟ್ರಿ ನೀವು, ರಜನಿಕಾಂತ್ ಅವ್ರದ್ದು. ಯಾಕಂದರೆ ಇತ್ತೀಚಿನ ಫ್ರೆಂಡ್ಶಿಪ್ಗಳು ನೀವು ಹೇಳ್ದಾಗೆ ಒಂದು ಫ್ರೆಂಡ್ಶಿಪ್ ಡೇ ದಿನ ಒಂದು ಸ್ಟೇಟಸ್ ಹಾಕೋದಕ್ಕೆ ಅಥವಾ ಅದನ್ನು ಶೋ ಮಾಡ್ಕೊಳ್ಳೋದಕ್ಕೆ, ಟ್ರಿಪ್ ಹೋಗೋದಕ್ಕೆ, ಈ ರೀತಿಯಾಗಿ ಯೂಸ್ ಆಗ್ತಾ ಇದೆ ಹೊರತಾಗಿ ಮತ್ತಿನ್ನೇನು ಆಗ್ತಾ ಇಲ್ಲ ಅಲ್ಲಿ. ಮುಂಚೆ ಕಾಲದಲ್ಲಿ ನೋಡಿ, ತುಂಬ ಜನ ಎಕ್ಸಾಂಪಲ್ಸ್ಗಳನ್ನ ಹೇಳ್ತಾ ಇರ್ತಾರೆ. ನಾನು ಕಷ್ಟ ಕಾಲದಲ್ಲಿದ್ದಾಗ ನನ್ನ ಸ್ನೇಹಿತ ಬಂದು ನಂಗೆ ಸಹಾಯ ಮಾಡ್ದ, ನನ್ನ ಎಜುಕೇಷನ್ ಮುಗಿಸ್ದೆ, ಅಚೀವ್ ಮಾಡಿದೆ ಎಲ್ಲ ಹೇಳ್ತಾರೆ. ಆದರೆ ಇತ್ತೀಚಿನ ಎಕ್ಸಾಂಪಲ್ಗಳನ್ನ ನೋಡಿ, ಒಬ್ಬರು ಫ್ರೆಂಡ್ಸ್ ಟೀಮ್ ಸಿಗುತ್ತೆ, ಏನೋ ಒಂದು ಗಲಾಟೆ ಗೋಜಲು ಮಾಡ್ಕೊಳ್ತಾರೆ, ಅಡ್ಡದಾರಿಗಳನ್ನ ಹಿಡಿದಿದ್ದು ಜಾಸ್ತಿ ಸಿಗುತ್ತೆ, ಸೊ ಅಲ್ಲಿ ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ. ಹಂಗಂದ್ರೆ ನಿಜವಾದ ಸ್ನೇಹ ಅಂದ್ರೇನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಸ್ನೇಹ ಅನ್ನೋಂಥದ್ದು ಪ್ಯೂರ್ ಆಗಿರಬೇಕಾಗತ್ತೆ. ಅಲ್ಲಿ ಯಾವುದೇ ರೀತಿ ಆಗಿರೋಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಇರಬಾರ್ದು. ಫಾರ್ ಎಕ್ಸಾಂಪಲ್, ನಾನೊಂದು ಫ್ರೆಂಡ್ ಅಂತ ನಿಮ್ಗೆ, ಆ್ಯಕ್ಚುಲಿ ಫ್ರೆಂಡ್ಸ್ ನಾವು, ನಾನು ವಸಂತ್ ಸರ್ ಸುಮಾರು ವರ್ಷದ ಫ್ರೆಂಡ್ಸು. ಸೊ ಅಂದರೆ ನಾನು ನಿಮ್ಮ ಬರ್ತ್ಡೇಗೆ ಏನೋ ಗಿಫ್ಟ್ ಕೊಟ್ಟೆ, ನೀನು ನಂಗೆ ಏನು ಕೊಡ್ತೀಯ ಗಿಫ್ಟು, ಈ ಥರದ್ದು ಸ್ನೇಹ ಸಂಬಂಧ ಅಲ್ಲ. ನೀನು ಏನು ಕಷ್ಟದಲ್ಲಿ ಇದೆಯಾ, ನನ್ನ ಒಂದು ಶಕ್ತಿಗೂ ಮೀರಿ ನಾನು ನಿನಗೆ ಏನು ಮಾಡ್ಬೋದು, ಅಥವಾ ನನ್ನ ಒಂದು ಕಷ್ಟ ಕಾಲದಲ್ಲಿ ನಿನ್ನ ಪಾತ್ರ ಏನಿತ್ತು, ಅಲ್ಲಿ ಅದು ಪ್ರಶ್ನೆ ಆಗುತ್ತೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಅದೆಲ್ಲವೂ ಕೂಡ ತುಂಬ ಕ್ಷೀಣಿಸಿ ಹೋಗ್ತಾ ಇದೆ. ಅದೆಲ್ಲವೂ ನೋಡುವಂಥದ್ದು ಕಡಿಮೆ. ಅದರ ಜೊತೆಗೆ ಈ ಸ್ನೇಹ ಅನ್ನುವಂಥದ್ದು ರಾಂಗ್ ರೂಟ್ ಹಿಡಿಯುವಂಥದ್ದು ಜಾಸ್ತಿ ಆಗಿದೆ ಇತ್ತೀಚೆಗೆ. ಕಂಬೈನ್ಡ್ ಸ್ಟಡಿ ಅಂತ ಹೋಗ್ತಾರೆ. ಎಷ್ಟು ಜನ ಕಂಬೈನ್ಡ್ ಸ್ಟಡಿ ನಿಜವಾಗ್ಲೂ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಸಿಕ್ಕಾಕೊಂಡಿರೋದಿದೆ, ಡ್ರಿಂಕ್ಸ್ ಪಾರ್ಟಿಗಳನ್ನು ಮಾಡುವಂಥದ್ದು, ವ್ಯಸನಗಳಿಗೆ ಹೋಗ್ಬಿಡ್ತಾರೆ. ಈ ರೀತಿಯಾಗಿರುವಂಥದ್ದೆಲ್ಲ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ. ಸೊ ಹೀಗಾಗಿ ಇತ್ತೀಚೆಗೆ ನಾವು ಸ್ನೇಹ ಅನ್ನುವಂಥದ್ದನ್ನ ವ್ಯಾಖ್ಯಾನಿಸೋದೇ ಕಷ್ಟ ಆಗುತ್ತೆ. ಬಹುಶಃ ಅದರ ಒಂದು ಆರ್ದ್ರತೆ ಅಥವಾ ಅದರ ಒಂದು ತೀವ್ರತೆ ಸಿಗೋದೇ ಕಡಿಮೆ ಅಂತ ಅನ್ಸುತ್ತೆ. ಸ್ನೇಹ ಅಂತಂದಾಗ ಅದು ಒಬ್ಬ ಹುಡುಗಿಗೆ ಒಬ್ಬ ಗೆಳತಿ ಇರ್ಬೋದು, ಅಥವಾ ಒಬ್ಬ ಹುಡುಗನಿಗೆ ಒಬ್ಬ ಗೆಳೆಯ ಇರ್ಬೋದು. ಸೊ ನಾನು ಇಂಥವನ ಹತ್ರ ಅಥವಾ ಇಂಥ ವ್ಯಕ್ತಿ ಹತ್ರ ನಮ್ಮ ನೋವನ್ನು ಹಂಚ್ಕೊಂಡ್ರೆ ಅವ್ನು ನನಗೆ ಸಾಂತ್ವನ ಹೇಳ್ತಾನೆ ಅಂತನೋ, ಅಥವಾ ಕಷ್ಟ ಕಾಲದಲ್ಲಿ ನನಗೆ ನೆರವಾಗ್ತಾನೆ ಅಂತಾನೋ. ಸೊ ಅಂಥದ್ದು ಬಹಳ ಕಡಿಮೆ. ಮೊಬೈಲ್ಗಳಿರೋದ್ರಿಂದಾಗಿ ಕೇವಲ ಮೊಬೈಲ್ಗಷ್ಟೇ ಸೀಮಿತ ಆಗೋಗ್ಬಿಡುತ್ತಾ ಅನ್ನುವಂಥದ್ದು. ಮಾತಾಡ್ತಾ ಹೋಗೋಣ. ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ ಝೂಮ್ ಲೈವ್ ಮೂಲಕ, ಶ್ರೀ ಕಶ್ಯಪ್ ಅವರು. ಸರ್ ನಮಸ್ತೆ. ಶ್ರೀ ಕಶ್ಯಪ್ ಅವರು ನಮಸ್ತೆ. ಮೇಡಮ್, ಬಹುಶಃ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಈ ಮೊಬೈಲ್ ಮೇನಿಯಾದಿಂದಾಗಿ ನಿಜವಾದಂತಹ ಗೆಳೆತನ ಅಥವಾ ಸ್ನೇಹ ಅನ್ನುವಂಥದ್ದು ಬಹು ದೂರವೇ ಹೋಗ್ತಾ ಇದೆಯಾ ಅಂತ. ಕೇವಲ ಮೊಬೈಲಿಗೆ ಹಾಯ್ ಬಾಯ್ಗಷ್ಟೇ, ಲೈಕ್ಸು ಕಮೆಂಟ್ಸ್ಗಷ್ಟೇ ಸೀಮಿತ ಆಗ್ತಾ ಇದೆಯಾ, ಅಥವಾ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಲಿಕ್ಕೆ ಅಷ್ಟೇ ಸೀಮಿತ ಆಗ್ತಾ ಇದೆಯಾ ಅಂತ ನಿಜವಾದ ಗೆಳೆತನ? ಮೊದಲನೇದಾಗಿ ಅವಕಾಶಕ್ಕೆ ಧನ್ಯವಾದಗಳು ಸರ್. ನಿಜವಾಗಿ ನೀವು ಹೇಳ್ದಾಗೆ, ಮತ್ತೆ ಮೀರಾ ಮೇಡಮ್ ಅವರು ಹೇಳ್ದ ಹಾಗೆ, ನಿಜವಾದ ಸ್ನೇಹಿತರ ಸಂಖ್ಯೆ ಕಡಿಮೆ ಆಗಿರ್ಬೋದು, ಆದ್ರೆ ಒಂದು ಒಳ್ಳೆ ಸ್ನೇಹಿತನ ಮೌಲ್ಯ 1000 ವರ್ಚುವಲ್ ಫ್ರೆಂಡ್ಸ್ಗಿಂತಲೂ ಹೆಚ್ಚ. ಇದನ್ನ ಒಪ್ತೀರಾ? ಬಿಕಾಸ್ ಮೊಬೈಲ್ ಸಂಪರ್ಕ ಹೆಚ್ಚಿದೆ, ಹೌದು, ಈ ಸಂಬಂಧದ ಆಳವನ್ನ ಹೆಚ್ಚಿಸಿಲ್ಲ ಅಲ್ವಾ? ಟ್ರೂ ಫ್ರೆಂಡ್ಶಿಪ್, ರಿಯಲ್ ಫ್ರೆಂಡ್ಶಿಪ್ ಬಾಂಡಿಂಗ್ ನ ಹೆಚ್ಚಲಿಕ್ಕೆ ಆಗಲ್ಲ ಅಲ್ವಾ? ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಸಾವಿರಾರು ಜನ ಫ್ರೆಂಡ್ಸ್ ಸಿಗ್ತಾರೆ. ಆದ್ರೆ ನಮ್ಮ ಸಂತೋಷಕ್ಕೆ, ನಿಜವಾಗಿ ನಮ್ಮ ಕಷ್ಟದಲ್ಲಿ ನಮ್ಮ ಬೆನ್ನಿಗೆ ನಿಂತು ನಮ್ಮ ತೀರ್ಮಾನ ತಗೋಬೇಕಾದ್ರೆ, ಯಾವ್ದಾದ್ರು ಡಿಸಿಷನ್ ತಗೋಬೇಕಾದ್ರೆ ನಮ್ಮನ್ನು ಹೇಳೋರು ಕೇಳೋರು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅವ್ರು ಬರ್ತಾರೆ? ಖಂಡಿತವಾಗ್ಲೂ ಇಲ್ಲ. ಅಂಥದ್ರಲ್ಲಿ 1 ಅಥವಾ 2 ಸ್ನೇಹಿತರು ನಮ್ಮ ಜೊತೆ ಇದ್ರೆ ಲೈಫ್ ಲಾಂಗ್ ಇಸ್ ಗೋನ್ ಬಿ ವೆರಿ ವೆರಿ ಈಸಿ. ಮತ್ತೆ ಫ್ರೆಂಡ್ಶಿಪ್ ಅಂದ್ರೆ ನಾವು ಪ್ರತಿದಿನ ಮಾತಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಮಾತನಾಡದೆ ಮನಸ್ಸಲ್ಲಿರೋದನ್ನ ಅರ್ಥ ಮಾಡಿಕೊಂಡು ನಮಗೆ ಸಜೆಸ್ಟ್ ಮಾಡೋದಾಗ್ಲಿ, ಅಡ್ವೈಸ್ ಮಾಡೋದಾಗ್ಲಿ, ನಮ್ಮ ಸಕ್ಸಸ್ ಜೊತೆ ನಮ್ಮ ಜೊತೆ ನಿಲ್ಲೋರಾಗ್ಲಿ, ನಮ್ಮ ಸೋಲಿಗೆ ಧೈರ್ಯ ಕೊಟ್ಟು ಬಿಡು, ಏನೋ ಆಗಿದೆ ಪರವಾಗಿಲ್ಲ ನಿನ್ನ ಜೊತೆ ಇರ್ತೀವಿ ತೀಡೋರು, ವೆರಿ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಬಹುಕಾಲ ಉಳಿಯುತ್ತೆ. ಸೋಷಿಯಲ್ ಮೀಡಿಯಾದಿಂದಾಗಲಿ, ಮೊಬೈಲ್ ಮಾಧ್ಯಮದಿಂದಾಗಲಿ ಆಗೋ ಫ್ರೆಂಡ್ಶಿಪ್ಪು ನಿಜವಾಗ್ಲೂ ನಮಗೆ ಬೇಕಾ? ನಮ್ಮ ಜೀವನದಲ್ಲಿ ನಿಜವಾದ ಸ್ನೇಹನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನ ನಾವು ನಮಗೆ ಅದು ಅರ್ಥ ಮಾಡಿಸುತ್ತೆ. ಆ್ಯಂಡ್ ಮೊಬೈಲಲ್ಲಿ 1000 ಕಾಂಟ್ಯಾಕ್ಟ್ಸ್ ಇರಲಿ, ನಾನು ಹೇಳಿದಾಗೆ ಹೃದಯದಲ್ಲಿ ನಮ್ಮ ಮನಸ್ಸಲ್ಲಿ ಲೈಫ್ ಲಾಂಗ್ ಉಳಿಯೋರು
ನಿಜವಾದ ಸ್ನೇಹಿತರು. ಅದು ಏನು ನಾವು ಭೇಟಿ ಮಾಡೋ ಸ್ನೇಹಿತರು, ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಆಮೇಲೆ ಆಗೋ ಫ್ರೆಂಡ್ಸು ಕೊಲೀಗ್ಸು ಸಹ ಫ್ರೆಂಡ್ಸ್ ಆಗೇ ಇರ್ತಾರೆ. ಕೊನೆಯವರೆಗೂ ಯಾರು ಉಳ್ಕೋತಾರೆ ಅನ್ನೋದು ಇಂಪಾರ್ಟೆಂಟು. ಎಷ್ಟೇ ವರ್ಷ ಹಳೆ ಸ್ನೇಹಿತರಾಗಿರಲಿ, ಮೊಬೈಲಲ್ಲಿ ಮಾತಾಡಿ ಹಾಯ್ ಡ್ಯೂಡ್, ಹಾಯ್ ಫ್ರೆಂಡ್, ಹಾಯ್ ಡ್ಯೂ ಸ್ಟೇಟಸ್ ಎಲ್ಲ ಹಾಕ್ಕೊಂಡು ಎಷ್ಟೇ ಖುಷಿ ಪಡಲಿ, ಲೈಕ್ಸು ಕಮೆಂಟ್ಸ್ ನೋಡೋದು ಹೇಗಿರುತ್ತೆ. ಆದರೆ ನಮಗೂ ಬಹಳಷ್ಟು ಫ್ರೆಂಡ್ಸ್ ಇರ್ತಾರಲ್ವ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ, ನಾವು ಒಂದು ಕಡೆ ಕೆಲಸ ಮಾಡ್ತೀವಿ. ಇವತ್ತಿನ ಬಿಡುವಿಲ್ದಿರೋ ಜಗದಲ್ಲಿ ಹಳೆ ನೆನಪುಗಳನ್ನ ನೆನಪು ಮಾಡಿಕೊಂಡು ಆ ಒಂದು ರೀಯೂನಿಯನ್ ಮಾಡ್ತಾರೆ. ಈಗ ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಬಂದಿದೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಸ್ ಅಂಡ್ ಕಾನ್ಸ್. ಆದರೆ ಯಾತಕ್ಕೆ ಫ್ರೆಂಡ್ಶಿಪ್ ಎಷ್ಟೋ ಜನ ರೀಯೂನಿಯನ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ. ಯಾವ ಸ್ಕೂಲಲ್ಲಿ ಓದೋರು, ಯಾವ ವರ್ಷದಲ್ಲಿ ಓದಿದ್ವು, ಎಲ್ಲರೂ ಕಳೆದು ಹೋಗಿದ್ವಿ. ಆದರೆ ರಿಯೂನಿಯನ್ ಅನ್ನ ಒಂದು ಯುನೈಟ್ ಮಾಡಿರೋದು ನಮ್ಮ ಸೋಷಿಯಲ್ ಮೀಡಿಯಾ. ಇದಕ್ಕೆ ನಾವು ಪ್ರಶಂಸೆ ನೀಡಲೇಬೇಕಾಗತ್ತಾದ್ರೆ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಪರ್ಕ ಇರ್ತಾರೆ, ಫೋನಲ್ಲಿ ಅಪ್ಡೇಟ್ ಆಗತ್ತೆ. ಆದರೆ ದುಡ್ಡು ಖರ್ಚು ಮಾಡಿ ಸಹ ದೂರದಲ್ಲೆಲ್ಲೋ ಹೋಗಿ ಫೇಸ್ ಟು ಫೇಸ್ ಮೀಟ್ ಮಾಡಿ ಬಾಲ್ಯ ದಿನಗಳನ್ನ ನೆನಪು ಮಾಡಿಕೊಂಡು ಆ ಸಿಗೋ ಸಂತೋಷ, ಸುಖ, ನೆಮ್ಮದಿ ನಿಜವಾಗ್ಲೂ ಆನ್ಲೈನ್ ಮನೆಯಲ್ಲಿ ಖಂಡಿತವಾಗ್ಲೂ ಸಿಗೋದಿಲ್ಲ. ನಿಜ. ಶ್ರೀಕಶ್ಯಪ್ ಅವರು, ಇನ್ನೊಂದು ನನ್ನ ಪ್ರಶ್ನೆ ಏನಂದ್ರೆ, ಈಗ ಸಾಮಾನ್ಯವಾಗಿ ನಿಮಗೆ ಬಾಲ್ಯ ತುಂಬ ನೆನಪಿರುತ್ತೆ, ಬಾಲ್ಯದ ಸ್ನೇಹಿತರು ನೆನಪಿರ್ತಾರೆ. ಹೈಸ್ಕೂಲ್ ಓದುವಂಥ ಸಂದರ್ಭದಲ್ಲಿ ಹೈಸ್ಕೂಲ್ನ ಸ್ನೇಹಿತರು ನೆನಪಿರ್ತಾರೆ. ಹೈಸ್ಕೂಲ್ ಮೆಟ್ಟಿಲು ಹತ್ತಿದ ನಂತರ, ಹೈಸ್ಕೂಲ್ ಮುಗಿದ ನಂತರದಲ್ಲಿ ನೀವು ಕಾಲೇಜ್ ಮೆಟ್ಟಿಲು ಹತ್ತಿದ ಬಳಿಕ ಬಹುಶಃ ಆ ಒಂದಷ್ಟು ಆ ನೆನಪುಗಳು ಅವೆಲ್ಲವೂ ಕೂಡ ಬಹಳ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಹೈಸ್ಕೂಲ್ ಮೆಮೊರೀಸ್ ಯಾವಾಗಲೂ ಕೂಡ ಇರುತ್ತೆ, ಆ ಫ್ರೆಂಡ್ಸು ಕೂಡ ಇರ್ತಾರೆ. ಸೊ ಬಹುಶಃ ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಅಂಥ ಫ್ರೆಂಡ್ಸ್ಗಳು ಈಗಲೂ ಇದಾರ ನಿಮಗೆ, ಬಹಳ ಆತ್ಮೀಯರು? ಎಸ್, ನೀವು ಹೇಳಿದಾಗೆ ಸರ್, ಹೌದು, ಹೈಸ್ಕೂಲ್ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸು ಆ ದಿನಗಳಲ್ಲಿ ನೆನಪುಗಳು ಕಡಿಮೆ ಆಗ್ತಾ ಹೋಗುತ್ತೆ, ಅದು ನಿಜ. ಆದರೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ಎಷ್ಟು ಬದಲಾಗ್ತಾ ಇದೆ ಅಲ್ವಾ, ರೈಟ್? ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ವೇರ್ ಬಿಲ್ಟ್ ಆನ್ ಟೈಮ್ ಬಟ್ ನಾಟ್ ಡೆಫಿನೆಟ್ಲಿ ಆನ್ ಟೆಕ್ನಾಲಜಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಆ ಫ್ರೆಂಡ್ಶಿಪ್ ಉಳಿಯುತ್ತೆ. ಈಗಲೂ ಸಹ 30-35 ವರ್ಷದ ಫ್ರೆಂಡ್ಸು ಪ್ರತಿ ವರ್ಷ ಸಿಗ್ತೀವಿ, ಪ್ರತಿ ವರ್ಷ ಬೇರೆ ಬೇರೆ ಊರಲ್ಲಿ, ಬೇರೆ ಬೇರೆ ದೇಶದಲ್ಲಿದ್ದಾರೆ. ಆದ್ರೂ ಒಂದು ಟೈಮ್ ಅಥವಾ ಒಂದ್ಸಲ 2 ಸಲ ಟೈಮ್ ಮಾಡ್ಕೊಂಡು ಬಿಡುವು ಮಾಡ್ಕೊಂಡು ಕಷ್ಟ ಸುಖ ಮೀಟ್ ಮಾಡೇ ಮಾಡ್ತೀವಿ. ಶ್ರೀ ಅವ್ರು ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾಗಳ ಬಗ್ಗೆನೂ. ನಾವು ಎಷ್ಟೊಂದು ಜನ ಫ್ರೆಂಡ್ಸ್ನ, ಅಂದರೆ ನಮ್ಮ ಜನ್ರೇಷನ್, 90s ಜನ್ರೇಷನ್ ಎಲ್ಲ, ನಾವು ಹಳೆ ಫ್ರೆಂಡ್ಸ್ಗಳನ್ನ ಮತ್ತೆ ವಾಪಸ್ ಪಡೆದಿದ್ದೆ ಫೇಸ್ಬುಕ್ಕಲ್ಲಿ. ಅದೊಂಥರ ಖುಷಿ ಆಗ್ತಾ ಇತ್ತು. ಸೊ ಅವಾಗ ಏನು ಖುಷಿ ಅಂದರೆ, ಓ ಮೈ ಗಾಡ್, ನನಗೆ ಫೇಸ್ಬುಕ್ ಮುಖಾಂತರ ಆದರೂ ಸಿಕ್ಕರಲ್ವಾ ಅನ್ನೋಂಥ ಖುಷಿ ಇರ್ತಾ ಇತ್ತು. ಸೊ ಅದು ಅಂದರೆ ನಮಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಧೋರಣೆ ಮಾಡೋಕ್ಕಿಂತ ಅದರಿಂದ ನಾವು ಏನು ಪಾಸಿಟಿವ್ ಆಗಿ ಲಾಭ ಪಡೆದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದುರ್ಬಳಕೆ ಆಗದೆ ಹೆಚ್ಚಲ್ಲ ಅಂತ ಸೋಷಿಯಲ್ ಮೀಡಿಯಾ. ದುರ್ಬಳಕೆ ಮನುಷ್ಯನ ಸಹಜ ಸ್ವಭಾವನ ಅಂತ ಗೊತ್ತಿಲ್ಲ. ಸೊ ಬಟ್ ದುರ್ಬಳಕೆ ಖಂಡಿತ ಆಗತ್ತೆ. ಮೀರವ್ರು ಹೇಳ್ದಾಗೆ ಸರ್, ದುರ್ಬಳಕೆಗಳೇ ಜಾಸ್ತಿ, ಅತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಹೇಳ್ದಾಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಸ್ ಅಂಡ್ ಕಾನ್ಸ್. ನಾವ್ ಯಾವ ತರ ಅದನ್ನ ಯೂಟಿಲೈಸ್ ಮಾಡ್ತೀವಿ, ಯಾವ ತರ ಅದನ್ನ ಅಡ್ಯಾಪ್ಟ್ ಮಾಡ್ಕೋತೀವಿ ಅನ್ನೋದು ಸಹ ನಮ್ ಕೈಲಿದೆ. ಸೋಷಿಯಲ್ ಮೀಡಿಯಾ ನಮ್ಗೆ ಮೋರ್ ಫ್ರೆಂಡ್ಸ್, ಜಾಸ್ತಿ ಫ್ರೆಂಡ್ಸು ನೆನ್ಪಿಟ್ಕೊಳ್ಳೋಕೆ ಕೊಡ್ಬೋದು. ಆದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರಲ್ಲ, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಅವ್ರು ನಮ್ಗೆ ಮೆಮೊರೀಸ್ ಕೊಡ್ತಾರೆ. ನಮ್ಗೆ ಯಾವತ್ತೂ ಮರೆಯಕ್ ಆಗ್ದಿರೋಂಥ ಮೆಮೊರೀಸು, ಒಳ್ಳೆ ಫ್ರೆಂಡ್ಶಿಪ್ಪು, ಸ್ಟ್ರಾಂಗ್ ಬಾಂಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಧೋರಣೆ ಮಾಡ್ಲಿಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಸ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋಂಥ ಫ್ರೆಂಡ್ಸೇ ಬೇರೆ, ನಿಜವಾಗ್ಲೂ ಸಿಗೋಂಥ ಫ್ರೆಂಡ್ಸೇ ಬೇರೆ, ಲೈಫ್ ಟೈಮ್ ಸಿಗೋಂಥ ಫ್ರೆಂಡ್ಸೇ ಬೇರೆ. ಕೆಲವೊಂದು ಫ್ರೆಂಡ್ಸ್ ಎಲ್ಲ ಹೇಗಾಗ್ಬಿಡ್ತೀವಿ ಅಂದ್ರೆ ಸಂಬಂಧಿಕರುಗಳ ತರ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಆಗ್ತೀವಿ. ನಿಜವಾದ ಸ್ನೇಹ ಸಂಬಂಧ ಅಂದ್ರೆ ಹಾಗೆ. ನಮ್ ಕಷ್ಟದಲ್ಲಿರ್ತಾರೆ, ನಾವ್ ಏನಾದ್ರೂ ಎಡವ್ದಾಗ ನೀನ್ ಎಡವಿದ್ಯಾ, ಇದು ತಪ್ಪು ಅಂತ ತಿದ್ದಿ ಹೇಳುವ